ನನಗೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು ಸಮನ್ಸ್ ಇತ್ತು. ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ, ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದೆ. ರಾಹುಲ್ ಗಾಂಧಿ ಅವರು ಬರ್ಬೇಕು ಅಂತಿದ್ರು. ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಬರಕ್ ಆಗ್ಲಿಲ್ಲ. ಯಾರೇನ ಬಿದ್ರು ಸರಿನೇ, ನೀವ್ ಈ ಜಾಗ ಬಿಟ್ಟು ಕದಲ್ಬಾರ್ದು, ನಿಮ್ ಹೋರಾಟ ನಿಲ್ಬಾರ್ದು, ಮುಚ್ಕೊಂಡು ಹೋರಾಟ ಮಾಡಿ. ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ. ಬಿಜೆಪಿ ಅವರು ಇದಾರಲ್ಲ, ಭ್ರಷ್ಟ ಬಿಜೆಪಿ. ನಿನ್ನ ಹತ್ರ ನನಗೇನು ತೆನೆ ಕೇಳೋ ಕೆಲಸ? ಯಾಕಣ್ಣ ಕೋಪ, ನಾನೇನ್ ಮಾಡ್ದೆ? ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ನಮಗೂ ಗೊತ್ತಿದೆ, ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನ ತೋರಿಸ್ತೀವಿ, ನಮ್ಮ ಹತ್ರನೂ ನಾವು ತೋರಿಸ್ತೀವಿ ಏನು ಅಂತ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಈಗ ಇವತ್ತೇನು ನಮ್ಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಇದು ಎತ್ತಾಳು ನೋಡಿ. ಅಲ್ಲ ಸ್ವಾಮಿ, ಆ ಟೆನ್ಷನ್ ಸ್ವಾಮಿ ತಿತ್ತಿ ಊಟ ಬಿಟ್ರೆ ಇಷ್ಟು ಪೆಪರ್ಮೆಂಟ್ ಕೊಟ್ಟಿಲ್ರ? ಊಟಗಾರರು ಏನ್ ಕೊಟ್ಟಿದ್ರಿ? ರಾಗಿ ಮುದ್ದೆ ಕೊಟ್ಟಿದ್ರಿ. ಶಾಸಕ ಎತ್ತಾಳ್ ಆರೋಪ, ಸಿಎಂ ಸ್ಥಾನಕ್ಕೆ 2,500 ಕೋಟಿ ಅವರು ಹೇಳಿದ್ರು. ಏನಾಯ್ತಾ? ಲೇ ಅವ್ನು ಅಂಡರ್ ವೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಮಂತ್ರಿ ಸ್ಥಳಕ್ಕೆ ಎಷ್ಟು ಅಂತ. ಆಮೇಲೆ ಕೆಲವು ಪೇಪರ್ ಅವರು ಹೇಳಿದ್ರು, ಕಾಸಿದ್ರೆ ಸರ್ಕಾರದ ಹುದ್ದೆ. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಡೆ. ಅವ್ರು ಏನ್ ಹೇಳಿದ್ರು ಅಂದ್ರೆ ನೋಡಿ, ಗೆಜೆಟ್ ಪ್ರೊಬೆಷನರಿ ಹುದ್ದೆಗೆ 70 ರಿಂದ 1.5 ಕೋಟಿ ಕೊಡಬೇಕು ಬಿಜೆಪಿ ಸರ್ಕಾರಕ್ಕೆ. ಅಪ್ಪ ಭಾಸ್ಕರ, ಏನಪ್ಪ ಇಲ್ಲಿ ಏನ್ ನಡೀತದೆ ಗೊತ್ತಾ ರಾಜ? ಗೊತ್ತು ರಾಜ. ಓಹೋ, ಸ್ಕ್ರಿಪ್ಟ್ ಬರ್ದಿರೋನೇ ನಾನ್. ಉಪ ವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, DSPಗೆ 80 ರಿಂದ 1 ಕೋಟಿ. ಇವ್ರದೆಲ್ಲ ಸರಿ, ನಮ್ಮ ಫ್ರಂಟು ಬ್ಯಾಕು ಯಾರು ಇಲ್ಲ. 80,000 ಹೇಗಾಯ್ತು ಮಿಸ್ಟರ್ ಅಪ್ಪಯ್ಯ? ತಹಶೀಲ್ದಾರ್ಗೆ 60 ಲಕ್ಷದಿಂದ 80 ಲಕ್ಷ, ಗೆಜೆಟ್ ಪ್ರೊಬೆಷನರಿಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ. ಕೂತ್ಗಳಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40 ರಿಂದ 1.5 ಕೋಟಿ, ಸಹಾಯಕ 80 ಪ್ರಧಾನಿಗೆ 80 ಲಕ್ಷ. ಮಾಡಕ್ ಕೆಲಸ ಬಿಟ್ಟು ಸ್ವಾಮೀಜಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ಮರ್ಯಾದೆ ಇದೆಯಾ ನಿಮ್ಗೆ ಮಕ್ಕಳ? ಸಹಾಯಕ ತೋಟಗಾರಿಕೆ ಅಧಿಕಾರಿ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ 30. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಬಳಸ್ಕೊಳ್ಳಬೇಕು ಅಂತೇಳಿ ಅವರೊಬ್ರು ಬರ್ದಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ದು. ಇವ್ನ ಯಾರ ತಲೆ ಕೆಟ್ಟೊಂತರ ಕಾಣಿಸ್ತಾನೆ. ಹೌದು, ಇವನ ಹತ್ರ ಯಾಕೆ ರಾಮಾಯಣ? ನಾಳೆ ಬೆಳಿಗ್ಗೆ ನಾವೇ ನೇರವಾಗಿ ಚೇರ್ಮನ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.